ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ವಿಜಯ್ ಮಲ್ಯ ಒಂದು ಕಾಲದ ಮಧ್ಯದ ದೊರೆ, ಭಾರತದ ಉದ್ಯಮ ಲೋಕದಲ್ಲಿ ಕಿಂಗ್ ಆಗಿ ಮೆರೆದವರು. ವಿಜಯ್ ಮಲ್ಯ ಅವರ ಬಳಿ ಎಲ್ಲವೂ ಇತ್ತು. ಹಾರಾಡೋದಕ್ಕೆ ತಮ್ಮದೇ ಕಂಪನಿಯ ಲೋಹದ ಹಕ್ಕಿಗಳು, ಜಲಮಾರ್ಗದಲ್ಲಿ ಓಡಾಡೋದಕ್ಕೆ ಐಷಾರಾಮಿ ಹಡಗುಗಳು, ಪಾರ್ಟಿ ಮಾಡೋದಕ್ಕೆ ಸೆಲೆಬ್ರಿಟಿಗಳು, ಸುತ್ತಮುತ್ತ ಹೆಣ್ಮಕ್ಳು. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ ಅಂದಿನ ಕಾಲದಲ್ಲಿ ವಿಜಯ್ ಮಲ್ಯ ಬಂಗಾರದ ಬಟ್ಟಲಲ್ಲಿ ಊಟ ಮಾಡ್ತಾ ಇದ್ರು, ಹಣದಲ್ಲೇ ಸ್ನಾನ ಮಾಡ್ತಾ ಇದ್ರು, ರಾಜನಂತೆ ಮೆರೆಯುತ್ತಿದ್ರು. ಇಂತಹ ವಿಜಯ್ ಮಲ್ಯ ಭಾರತದಿಂದ ತಲೆಮರೆಸಿಕೊಂಡು ಬರೋಬ್ಬರಿ 9 ವರ್ಷಗಳಾಗಿದೆ. ಕಾರಣ ಏನು ಅನ್ನೋದು ನಿಮಗೆಲ್ಲ ಗೊತ್ತಿರಬಹುದು. RCB ಅನ್ನುವ ಸಾಮ್ರಾಜ್ಯ ಕಟ್ಟಿದ್ದು ಕೂಡ ಇದೇ ವಿಜಯ್ ಮಲ್ಯ. ಈ ಬಾರಿ 18 ವರ್ಷಗಳ ಬಳಿಕ RCB ಗೆದ್ದು ಬೀಗಿದೆ. ಹೀಗೆ RCB ಗೆದ್ದು ಬೀಗುತ್ತಿದ್ದಂತೆ ಇದೇ ಮೊದಲ ಬಾರಿಗೆ ವಿಜಯ್ ಮಲ್ಯ ತಮ್ಮ ಕತೆಯನ್ನ ಬಿಚ್ಚಿಟ್ಟಿದ್ದಾರೆ. 9 ವರ್ಷಗಳ ಕಾಲ ಮಾಧ್ಯಮಗಳ ಮುಂದೆ ಕಾಣಿಸಿಕೊಳ್ಳದೆ ಇದ್ದ ಮಲ್ಯ ಈಗ ತನ್ನ ಸಾಮ್ರಾಜ್ಯ ಪತನವಾಗಿದ್ದು ಹೇಗೆ, ದೇಶ ಬಿಟ್ಟು ಯಾಕೆ ಬರಬೇಕಾಯಿತು, RCB ಅನ್ನುವ ತಂಡ ಕಟ್ಟಿದ್ದು ಹೇಗೆ, ರಾಜಕಾರಣಿಗಳು ಏನೆಲ್ಲ ಮಾಡಿದ್ರು, ಸಾಲದ ಕತೆ ಎಲ್ಲಿಗೆ ಬಂತು, ಈಗ ಮಲ್ಯ ಏನ್ ಮಾಡ್ತಾ ಇದ್ದಾರೆ, ಹೀಗೆ ಎಲ್ಲವನ್ನ ಇಂಚಿಂಚಾಗಿ ಬಿಚ್ಚಿಟ್ಟಿದ್ದಾರೆ. ವಿಜಯ್ ಮಲ್ಯ ಈಗ ಹೇಳಿರುವ ಮುಖ್ಯವಾದ ಸಂಗತಿ ಅಂದರೆ, ನಾನು ಕಳ್ಳನೇ ಅಲ್ಲ, ನನ್ನನ್ನು ಕಳ್ಳ ಅಂತ ಕರಿಬೇಡಿ, ನಾನು ಯಾವುದೇ ಕಳ್ಳತನ ಮಾಡಿಲ್ಲ ಅಂತ ಹೇಳಿದ್ದಾರೆ. ಅಷ್ಟಕ್ಕೂ ವಿಜಯ್ ಮಲ್ಯ 9 ವರ್ಷಗಳ ಬಳಿಕ ಹೇಳಿದ ಕಥೆಯಲ್ಲಿ ಏನೆಲ್ಲ ಇದೆ? ವಿಜಯ್ ಮಲ್ಯ ನಿಜಕ್ಕೂ ಕಳ್ಳ ಅಲ್ವಾ? ಅಸಲಿಗೆ ಮಲ್ಯ ಮಾಡಿದ ಸಾಲ ಎಷ್ಟು? ಈಗ ಮಲ್ಯ ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ವಿಜಯ್ ಮಲ್ಯ ಲಿಕ್ಕರ್ ದೊರೆ, ಭಾರತದಲ್ಲಿ ಸಾಮ್ರಾಜ್ಯವನ್ನೇ ಕಟ್ಟಿ ಬೆಳೆಸಿದವರು. ತನ್ನ ತಂದೆ ಕಟ್ಟಿದ ಸಾಮ್ರಾಜ್ಯವನ್ನ ದೊಡ್ಡ ಮಟ್ಟಿಗೆ ವಿಸ್ತರಣೆ ಮಾಡಿದವರು. ಕೇವಲ 28ನೇ ವಯಸ್ಸಿನಲ್ಲೇ ಮಲ್ಯ ಯುನೈಟೆಡ್ ಬಿವರೇಜಸ್ ಅನ್ನುವ ಸಂಸ್ಥೆಯ ಅಧ್ಯಕ್ಷ ಸ್ಥಾನವನ್ನ ವಹಿಸಿಕೊಳ್ತಾರೆ. ಹೀಗೆ ಶುರುವಾದ ಮಲ್ಯ ಬಿಸ್ನೆಸ್ ಜರ್ನಿ ಮುಂದೆ ಹಿಂತಿರುಗಿ ನೋಡೋದೇ ಇಲ್ಲ. ರಿಯಲ್ ಎಸ್ಟೇಟ್, ಮದ್ಯ, ಪಾನೀಯ, ಪೇಂಟ್, ವಿಮಾನಯಾನ, ಹೀಗೆ ಮಲ್ಯ ಕಾಲಿಡದ ಕ್ಷೇತ್ರಗಳೇ ಇರಲಿಲ್ಲ. 2013ರ ಹೊತ್ತಿಗೆ ಮಲ್ಯ ಆಸ್ತಿ ಬರೋಬ್ಬರಿ $750 ಮಿಲಿಯನ್ ಗಡಿ ದಾಟಿತ್ತು. ಹೀಗೆ ಸುಖದ ಸುಪ್ಪತ್ತಿಗೆಯಲ್ಲಿ ಮೆರೆಯುತ್ತಿದ್ದ ಮಲ್ಯ ಅವರ ಜೀವನಕ್ಕೆ ತಿರುವು ಕೊಟ್ಟಿದ್ದು ಕಿಂಗ್ ಫಿಶರ್ ಅನ್ನುವ ಲೋಹದ ಹಕ್ಕಿ. ಕಿಂಗ್ ಫಿಶರ್ ಮಲ್ಯ ಜೀವನವನ್ನೇ ಮುಳುಗಿಸಿ ಬಿಡುತ್ತೆ. ಮಲ್ಯ ಕಿಂಗ್ ಫಿಶರ್ ಅನ್ನುವ ಸಂಸ್ಥೆ ಕಟ್ಟಿದ್ದೇ ಅವರ ಜೀವನಕ್ಕೆ ದೊಡ್ಡ ಮುಳುವಾಗಿದ್ದು. ಮಲ್ಯಗೆ ದೇಶದಲ್ಲಿ ಐಷಾರಾಮಿ ವಿಮಾನಯಾನವನ್ನು ನಡೆಸಬೇಕು ಅನ್ನುವ ಕನಸಿತ್ತು. ಇದೇ ಕಾರಣಕ್ಕೆ ಕಿಂಗ್ ಫಿಶರ್ ಅನ್ನುವ ವಿಮಾನಯಾನ ಸಂಸ್ಥೆಯನ್ನ ನಿರ್ಮಾಣ ಮಾಡ್ತಾರೆ. ಇದಕ್ಕಾಗಿ 2007ರಲ್ಲಿ ಏರ್ ಡೆಕ್ಕನ್ ಜೊತೆ 550 ಕೋಟಿಯ ಡೀಲ್ ಮಾಡಿಕೊಂಡು ಕಿಂಗ್ ಫಿಶರ್ ಅನ್ನ ಕಟ್ತಾರೆ. ಈ ಡೀಲ್ಗೆ ಬಳಸಿದ ಎಲ್ಲ ಹಣ ಲೋನ್ನಲ್ಲಿ ತೆಗೆದುಕೊಂಡಿದ್ದಾಗಿತ್ತು. ಕನಸಿನ ಕಿಂಗ್ ಫಿಶರ್ ಏರ್ಲೈನ್ಸ್ ವಿಜಯ್ ಮಲ್ಯರನ್ನ ಮುಳುಗಿಸ್ತಾ ಬರುತ್ತೆ. ಆಕಾಶದಲ್ಲಿ ಹಕ್ಕಿಯಂತೆ ಹಾರುತ್ತಿದ್ದ ಕಿಂಗ್ ಫಿಶರ್ ವಿಮಾನದ ರೆಕ್ಕೆ ಕಟ್ಟಾಗುತ್ತೆ. ಪರಿಸ್ಥಿತಿ ಎಲ್ಲಿವರೆಗೆ ಬರುತ್ತೆ ಅಂದರೆ, ವಿಮಾನದ ಸಿಬ್ಬಂದಿಯ ಸಂಬಳ ಕೊಡೋದಕ್ಕೆ ಕೂಡ ಹಣ ಇರೋದಿಲ್ಲ. ಹೀಗಾಗಿ IDBI ಬ್ಯಾಂಕ್ನಿಂದ 800 ಕೋಟಿಯಷ್ಟು ಸಾಲ ಪಡೆದುಕೊಳ್ತಾರೆ ಮಲ್ಯ. ಹೇಗಾದರೂ ಮಾಡಿ ಕಿಂಗ್ ಫಿಶರ್ ಏರ್ಲೈನ್ಸ್ ಅನ್ನ ಮತ್ತೆ ಮೇಲೆತ್ತಬೇಕು, ಸಂಬಳ ಕ್ಲಿಯರ್ ಮಾಡಬೇಕು ಅಂತ ಮಲ್ಯ ಸಾಲ ಮಾಡಿದ್ರು. ಏನೇ ಮಾಡಿದ್ರು ಕಿಂಗ್ ಫಿಶರ್ ಏರ್ಲೈನ್ಸ್ ಮೇಲೇಳೋದೇ ಇಲ್ಲ. ಬ್ಯಾಂಕ್ಗಳು ಸಾಲ ಕೊಡೋದಕ್ಕೆ ನಿರಾಕರಿಸ್ತಾವೆ. ಆಗ ಲಂಚ ಕೊಟ್ಟು ಸಾಲ ಪಡಿತಾರೆ ಮಲ್ಯ. ಹೀಗೆ ಈ ಸಾಲ 6,000 ಕೋಟಿಯವರೆಗೂ ಹೋಗುತ್ತೆ. ಆದರೆ ಈ ಸಾಲವನ್ನ ಮರುಪಾವತಿ ಮಾಡೋದಕ್ಕೆ ಆಗೋದಿಲ್ಲ. ಇಂತಹ ಸಂದರ್ಭದಲ್ಲೇ ಮಲ್ಯ ದೇಶ ಬಿಟ್ಟು ಹೋಗೋದು. ಈಗ ಮಲ್ಯ ಈ ವಿಚಾರದ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು ಸಾಲ ಕಟ್ಟೋದಕ್ಕೆ ಸಾಧ್ಯವಾಗದೆ ದೇಶ ಬಿಟ್ಟು ಪರಾರಿಯಾಗಿರಲಿಲ್ಲ. ಅವತ್ತು ನಾನು ವಿದೇಶಕ್ಕೆ ಹೋಗುವ ಸಂದರ್ಭದಲ್ಲಿ ನನಗೊಂದು ಮೀಟಿಂಗ್ ಇತ್ತು. ಆ ಮೀಟಿಂಗ್ಗಾಗಿ ಹೋಗಿದ್ದೆ. ಆದರೆ ಮಾಧ್ಯಮಗಳು ಮಾತ್ರ ಮಲ್ಯ ಪರಾರಿಯಾದ ಅಂತ ಸುದ್ದಿ ಹಬ್ಬಿಸಿಬಿಟ್ಟವು. ನನ್ನನ್ನು ಕಳ್ಳ ಅಂತ ಬಿಂಬಿಸಲಾಯಿತು. ಹೀಗಾಗಿ ನನಗೆ ಮರಳಿ ವಾಪಸ್ ಬರೋದಕ್ಕೆ ಆಗಲಿಲ್ಲ ಅಂತ ಮಲ್ಯ ಹೇಳಿದ್ದಾರೆ. ಇಲ್ಲಿ ಮತ್ತೊಂದು ಪ್ರಮುಖ ವಿಚಾರವನ್ನ ಮಲ್ಯ ಬಿಚ್ಚಿಟ್ಟಿದ್ದಾರೆ. 2016ರಲ್ಲಿ ಭಾರತವನ್ನ ತೊರೆಯುವ ಮೊದಲು ಆಗಿನ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಅವರನ್ನ ಸಂಸತ್ತಿನಲ್ಲಿ ಭೇಟಿಯಾಗಿ ಬ್ಯಾಂಕ್ಗಳಿಗೆ ನನ್ನ ಜೊತೆ ಕುಳಿತು ಮಾತುಕತೆ ನಡೆಸಿ ಸೆಟಲ್ಮೆಂಟ್ ಮಾಡಿಕೊಳ್ಳಿ ಅಂತ ಹೇಳಿ ಹೋಗಿದ್ರಂತೆ ಮಲ್ಯ. ಆದರೆ ಬ್ಯಾಂಕ್ಗಳು ಮಾತ್ರ ಸೆಟಲ್ಮೆಂಟ್ಗೆ ರೆಡಿ ಇರಲಿಲ್ಲ ಅನ್ನುವ ವಿಚಾರವನ್ನ ಕೂಡ ಮಲ್ಯ ಹೇಳಿದ್ದಾರೆ. ಇನ್ನು ಕಿಂಗ್ ಫಿಶರ್ ವಿಚಾರದ ಬಗ್ಗೆ ಮಾತನಾಡಿರುವ ಮಲ್ಯ, ಕಿಂಗ್ ಫಿಶರ್ ಅನ್ನುವ ಸಂಸ್ಥೆ ಮುಳುಗುತ್ತೆ ಅನ್ನುವ ಸಂದರ್ಭದಲ್ಲಿ ನಾನು ಅಲರ್ಟ್ ಆಗಿದ್ದೆ.
ಇದೇ ವಿಚಾರವಾಗಿ ಅಂದಿನ ಹಣಕಾಸು ಸಚಿವ ಪ್ರಣಬ್ ಮುಖರ್ಜಿ ಅವರನ್ನ ಮಲ್ಯ ಭೇಟಿಯಾಗಿದ್ದರಂತೆ. ಭೇಟಿಯಾಗಿ ನಮ್ಮ ಸಂಸ್ಥೆಯ ಸಿಬ್ಬಂದಿಯನ್ನ ಕಡಿಮೆ ಮಾಡ್ತೀನಿ, ವಿಮಾನಗಳ ಸಂಖ್ಯೆಯನ್ನ ಕಡಿಮೆ ಮಾಡ್ತೀನಿ ಅಂತ ಮುಖರ್ಜಿ ಬಳಿ ಮಲ್ಯ ಹೇಳಿದ್ರಂತೆ. ಆದರೆ ಮುಖರ್ಜಿ, ನೀವು ಏನು ಟೆನ್ಷನ್ ಮಾಡ್ಕೊಳ್ಬೇಡಿ, ನಿಮ್ಗೆ ಬೇಕಾದ ಸಪೋರ್ಟ್ ಅನ್ನ ನಾವು ಮಾಡ್ತೀವಿ, ಬ್ಯಾಂಕ್ಗಳು ಕೂಡ ಕೋಆಪರೇಟ್ ಮಾಡ್ತಾರೆ ಅನ್ನುವ ಭರವಸೆಯನ್ನ ಮುಖರ್ಜಿ ಕೊಟ್ಟಿದ್ರು. ಆದರೆ ಮುಂದೆ ಎಲ್ಲರೂ ನನ್ನ ಕೈ ಬಿಟ್ಟರು. ನಾನವತ್ತು ಕಿಂಗ್ ಫಿಶರ್ ಸಂಸ್ಥೆಯ ವ್ಯಾಪ್ತಿಯನ್ನು ಕಡಿಮೆ ಮಾಡಿದ್ದಿದ್ರೆ ನನಗೆ ಇಂತಹ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಂತ ಮಲ್ಯ ತಾನು ಮುಳುಗಿದ ಕಥೆಯನ್ನು ಬಿಚ್ಚಿಟ್ಟಿದ್ದಾರೆ. ಇನ್ನು RCBಯನ್ನ ಹೇಗೆ ಕಟ್ಟಿದ್ದು ಅನ್ನುವ ಕಥೆಯನ್ನ ಕೂಡ ಮಲ್ಯ ಹೇಳಿದ್ದಾರೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ RCB ತಂಡವನ್ನ ಕಟ್ಟಿದ್ದು ವಿಜಯ್ ಮಲ್ಯ. ವಿಜಯ್ ಮಲ್ಯ RCBಯ ಮಾಲೀಕರಾಗಿದ್ದ ಸಂದರ್ಭದಲ್ಲಿ RCB ತಂಡದ ಗ್ಲಾಮರ್ ಬೇರೆ ರೀತಿಯೇ ಇತ್ತು. IPL ಆರಂಭದ ಸಂದರ್ಭದಲ್ಲಿ ಲಲಿತ್ ಮೋದಿ IPLನ ಫಾರ್ಮ್ಯಾಟ್ ಬಗ್ಗೆ ವಿಜಯ್ ಮಲ್ಯಗೆ ಎಕ್ಸ್ಪ್ಲೇನ್ ಮಾಡಿದ್ರು. ನೀವು ಕೂಡ ಒಂದು ತಂಡ ಖರೀದಿ ಮಾಡ್ತೀರಾ ಅನ್ನುವ ಆಫರ್ ನೀಡಿದ್ರು. ಇಂಥದೊಂದು ಆಫರ್ ಬಂದ ಕೂಡಲೇ ಮಲ್ಯ ಒಂದಲ್ಲ ಎರಡಲ್ಲ ಒಟ್ಟು 3 ತಂಡಗಳಿಗೆ ಬಿಡ್ ಮಾಡಿದ್ರು. ಮುಂಬೈ ಇಂಡಿಯನ್ಸ್ ಜಸ್ಟ್ ಮಿಸ್ ಆಗಿತ್ತು. ಕೊನೆಗೆ ಮಲ್ಯ ಬೆಂಗಳೂರನ್ನ ಆಯ್ಕೆ ಮಾಡಿಕೊಳ್ತಾರೆ. ಬೆಂಗಳೂರು ತಂಡವನ್ನ ಖರೀದಿ ಮಾಡಿದ ಮಲ್ಯ ಅದಕ್ಕೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅನ್ನುವ ಹೆಸರನ್ನ ಇಡ್ತಾರೆ. ಇಲ್ಲಿ ರಾಯಲ್ ಚಾಲೆಂಜ್ ಅನ್ನೋದು ಮಲ್ಯ ಒಡೆತನದ ವಿಸ್ಕಿ ಬ್ರ್ಯಾಂಡ್ನ ಹೆಸರು. ತನ್ನ ವಿಸ್ಕಿ ಬ್ರ್ಯಾಂಡ್ ಅನ್ನ ಪ್ರಮೋಟ್ ಮಾಡೋದಕ್ಕೆ ಅಂತಾನೆ ಮಲ್ಯ IPL ತಂಡವನ್ನ ಖರೀದಿ ಮಾಡಿದ್ರು. ಅಷ್ಟೇ ಅಲ್ಲ, ವಿಸ್ಕಿ ಬ್ರ್ಯಾಂಡ್ನ ಹೆಸರನ್ನೇ ಬೆಂಗಳೂರು ತಂಡಕ್ಕೆ ಇಟ್ಟರು. ಕ್ರಿಕೆಟ್ ಭಾರತದಲ್ಲಿ ಧರ್ಮದಂತೆ ಬೆಳೆಯುತ್ತಿದ್ದ ಕಾಲ ಅದು. ನನ್ನ ಬ್ರ್ಯಾಂಡನ್ನು ಪ್ರಮೋಟ್ ಮಾಡೋದಕ್ಕೆ ಇದಕ್ಕಿಂತ ಒಳ್ಳೆ ವೇದಿಕೆ ಸಿಗ್ತಾ ಇರಲಿಲ್ಲ. ಇದೇ ಕಾರಣಕ್ಕೆ ನಾನು IPL ತಂಡವನ್ನು ಖರೀದಿ ಮಾಡಿದೆ ಅಂತ ಮಲ್ಯ ಹೇಳಿದ್ದಾರೆ. ಎಲ್ಲದಕ್ಕಿಂತ ಇಂಟ್ರೆಸ್ಟಿಂಗ್ ಅಂದರೆ, ನಾನು ಬೆಂಗಳೂರು ತಂಡವನ್ನು ಖರೀದಿ ಮಾಡಿದ್ದು ಪಕ್ಕಾ ಬಿಸ್ನೆಸ್ಗಾಗಿ ಅನ್ನುವ ಸತ್ಯವನ್ನ ಕೂಡ ಮಲ್ಯ ಒಪ್ಕೊಂಡಿದ್ದಾರೆ. ಇನ್ನು ಬೆಂಗಳೂರು ತಂಡಕ್ಕೆ ಕೊಹ್ಲಿಯನ್ನ ಕೂಡ ನಾನೇ ಖರೀದಿ ಮಾಡಿದ್ದು ಅಂತ ಮಲ್ಯ ಹೇಳಿದ್ದಾರೆ. ಕೊಹ್ಲಿ ಆಗಷ್ಟೇ ಅಂಡರ್-19 ವಿಶ್ವಕಪ್ನಲ್ಲಿ ಮಿಂಚಿದ್ದ ಹುಡುಗ, ಅವನಲ್ಲೇನೋ ವಿಶೇಷತೆ ಇತ್ತು, ಹೀಗಾಗಿ ಕೊಹ್ಲಿಯನ್ನ ಖರೀದಿ ಮಾಡಿದೆ ಅಂತ ಮಲ್ಯ ವಿವರಿಸಿದ್ದಾರೆ. ಇನ್ನು ಸಾಲದ ವಿಚಾರದಲ್ಲಿ ಮಲ್ಯ ಅದೊಂದು ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ. ನಾನೆಷ್ಟು ಸಾಲ ಪಡೆದಿದ್ದೇನೆ, ಎಷ್ಟು ಬಾಕಿ ಇದೆ ಎಂದು ಬ್ಯಾಂಕ್ಗಳು ಹೇಳುತ್ತಲೇ ಇರಲಿಲ್ಲ. 4,000 ಕೋಟಿ ರೂಪಾಯಿ ಚಿಲ್ಲರೆಯಷ್ಟು ಸಾಲ ಇತ್ತು. ಬಡ್ಡಿಯೆಲ್ಲ ಸೇರಿ 6,200 ಕೋಟಿ ರೂಪಾಯಿ ಸಾಲ ಇತ್ತು. ಆದರೆ 14,131 ಕೋಟಿ ರೂಪಾಯಿ ಮೌಲ್ಯದ ನನ್ನ ಆಸ್ತಿ ಪಾಸ್ತಿಗಳನ್ನು ಜಪ್ತಿ ಮಾಡಿದ್ದಾರೆ. ನಾನು ಕೊಡಬೇಕಾದ ಹಣಕ್ಕಿಂತ 2 ಪಟ್ಟು ಹಣವನ್ನು ಅವರು ವಸೂಲಿ ಮಾಡಿದ್ದಾರೆ ಅಂತ ಮಲ್ಯ ಹೇಳಿದ್ದಾರೆ. ಈ 14,000 ಕೋಟಿಯ ಕಥೆಯನ್ನ ಸ್ವತಃ ಇಂದಿನ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರೇ ದೇಶದ ಮುಂದೆ ಹೇಳಿದ್ರು. ನಾವು ಮಲ್ಯಗೆ ಸೇರಿದ 14,000 ಕೋಟಿ ಮೌಲ್ಯ ಆಸ್ತಿಯನ್ನ ರಿಕವರಿ ಮಾಡಿಕೊಂಡಿದ್ದೇವೆ ಅಂತ ನಿರ್ಮಲಾ ಸೀತಾರಾಮನ್ ಹೇಳಿಕೆ ಕೊಟ್ಟಿದ್ರು. ಇದೇ ಹೇಳಿಕೆಯನ್ನ ಇಟ್ಕೊಂಡು ಮಾಡಿದ ಸಾಲದ 2 ಪಟ್ಟು ಮರುಪಾವತಿ ಮಾಡಿದ ಜಗತ್ತಿನ ಏಕೈಕ ವ್ಯಕ್ತಿ ನಾನೊಬ್ಬನೇ ಅಂತ ಮಲ್ಯ ಹೇಳಿದ್ದಾರೆ. ಇನ್ನು ಮಲ್ಯ ಈಗಲೂ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ. ಸದ್ಯ ಅವರು ಲಂಡನ್ನಲ್ಲಿ ವಾಸ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ದೇಶಗಳಲ್ಲಿ ಅವರು ಆಸ್ತಿಯನ್ನ ಕೂಡ ಹೊಂದಿದ್ದಾರೆ. ಕುಳಿತುಕೊಂಡು ತಿನ್ನುವಷ್ಟು ಸಂಪತ್ತು ನನ್ನಲ್ಲಿದೆ ಅನ್ನೋದನ್ನ ಕೂಡ ಮಲ್ಯ ಹೇಳಿದ್ದಾರೆ. ಇದಿಷ್ಟೆಲ್ಲ ನನ್ನ ವಿಚಾರದಲ್ಲಿ ನಿಷ್ಪಕ್ಷವಾದ ತನಿಖೆ ಮಾಡೋದಾದರೆ ಭಾರತಕ್ಕೆ ಬರೋದಕ್ಕೆ ನಾನು ಈಗಲೂ ಸಿದ್ಧ ಅನ್ನೋದನ್ನ ಮಲ್ಯ ಹೇಳಿದ್ದಾರೆ. ಅಂದಹಾಗೆ ಯೂಟ್ಯೂಬರ್ ರಾಜ್ ಶಮಾನಿ ಜೊತೆ ಪಾಡ್ಕಾಸ್ಟ್ನಲ್ಲಿ ಮಾತನಾಡಿರುವ ಮಲ್ಯ ಇಷ್ಟೆಲ್ಲ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ. ಈ ಪಾಡ್ಕಾಸ್ಟ್ನ ಹೈಲೈಟ್ ಮಾತು ಏನಪ್ಪ ಅಂದರೆ, ನಾನು ಕಳ್ಳ ಅಲ್ಲ, ಕಳ್ಳ ಅನ್ನೋದಕ್ಕೆ ನಾನೇನನ್ನ ಕದ್ದಿಲ್ಲ, ಸಾಲದ ದುಪ್ಪಟ್ಟು ಹಣ ರಿಕವರಿ ಆಗಿದೆ. ಹಾಗಾದರೆ ನಾನು ಮಾಡಿರುವ ತಪ್ಪೇನು? ನಿಮ್ಮ ಪ್ರಕಾರ ವಿಜಯ್ ಮಲ್ಯ ಕೇಸ್ನಲ್ಲಿ ತಪ್ಪು ಯಾರದ್ದು? ಕಾಮೆಂಟ್ ಮಾಡಿ.